ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಆತ್ಮೀಯ ಸ್ನೇಹಿತರೆ, ಜಗತ್ತಿನ ಸತ್ಯವನ್ನು ಹುಡುಕ ಹೊರಟಿರುವ ಪ್ರತಿಯೊಂದು ವಿವೇಕಿ ಮನಸ್ಸುಗಳೇ, ಇವತ್ತು ನಡೆದ ಭೀಕರ ಭೂಕಂಪದ ದೃಶ್ಯಗಳು ಹಾಗೂ ಅಲ್ಲಿ ಉಂಟಾದ 7.5 ತೀವ್ರತೆಯ ಆ ಮಹಾ ನಡುಕ ಕೇವಲ ಒಂದು ಸಾಧಾರಣ ಪ್ರಕೃತಿ ವಿಕೋಪವಲ್ಲ ಅಥವಾ ಭೂಗೋಳ ಶಾಸ್ತ್ರದ ಸಾಮಾನ್ಯ ಘಟನೆಯಲ್ಲ. ಬದಲಿಗೆ ಜನ್ಮ ತಳೆದ ಪ್ರತಿಯೊಬ್ಬ ಮನುಷ್ಯನು ತನ್ನ ಅಂತರಾಳದಿಂದ ಅತ್ಯಂತ ಗಂಭೀರವಾಗಿ ಯೋಚಿಸಬೇಕಾದ ವಿಶ್ವದ ಅತ್ಯಂತ ದೊಡ್ಡ ಸತ್ಯದ ಮುನ್ಸೂಚನೆಯಾಗಿದೆ ಇದು. ಇವತ್ತು ಇಡೀ ಜಗತ್ತು ಅತ್ಯಾಧುನಿಕ ತಂತ್ರಜ್ಞಾನ, ಗಗನಚುಂಬಿ ಸುಂದರವಾದ ಸ್ಕೈ ಸ್ಕ್ರಾಪ್ಗಳನ್ನು, ಕೋಟ್ಯಾಂತರ ರೂಪಾಯಿಗಳ ಭೌತಿಕ ಆಸ್ತಿ ಪಾಸ್ತಿ ಮತ್ತು ಸೈನ್ಸ್ನ ಉತ್ತುಂಗದಲ್ಲಿದೆ ಎಂದು ಅಹಂಕಾರದಿಂದ ಬೀಗುತ್ತಿರುವಾಗಲೇ ಕೇವಲ 45 ಸೆಕೆಂಡ್ಗಳ ಒಂದು ಸಣ್ಣ ಭೂಮಿ ನಡುಕ ಇಡೀ ಸುಸಜ್ಜಿತ ನಗರವನ್ನೇ ಜೀವರಹಿತ ಸ್ಮಶಾನವಾಗಿ ಬಿಡುತ್ತದೆ ಎಂದರೆ ಈ ಪ್ರಕೃತಿಯ ಮಹಾಶಕ್ತಿಯ ಮುಂದೆ ಮಾನವನ ಅಹಂಕಾರ, ಅವನ ಆವಿಷ್ಕಾರಗಳು ಎಷ್ಟು ಶೂನ್ಯ ಮತ್ತು ನಗಣ್ಯ ಎಂಬುದನ್ನು ಈ ಘಟನೆ ಇಡೀ ಜಗತ್ತಿಗೆ ಮನವರಿಕೆ ಮಾಡಿಕೊಡುತ್ತದೆ. ಈ ದುರಂತದ ಭೀಕರತೆಯನ್ನು ನಾವು ಆಳವಾಗಿ ನೋಡಬೇಕಾದರೆ ಅಲ್ಲಿನ ಮರಣ ಮತ್ತು ವಿನಾಶದ ವಿವರಗಳನ್ನು ಅತ್ಯಂತ ಕರುಣಾಜನಕವಾಗಿ ಗಮನಿಸಬೇಕಾಗುತ್ತದೆ. ಭೂಕಂಪದ ಆ ಭೀಕರ ತೀವ್ರತೆಗೆ ಸಿಲುಕಿ ಇಡೀ ಮಹಾನಗರದ ಬಲಿಷ್ಠ ಕಟ್ಟಡಗಳಂತೆ ನೆಲಸಮಾನವಾದಾಗ ಅಲ್ಲಿ ಸೃಷ್ಟಿಯಾದ ಸಾವು ನೋವುಗಳ ಸನ್ನಿವೇಶ ವರ್ಣಿಸಲು ಅಸಾಧ್ಯವಾದದ್ದು. ಸಮಾಜದ ಶ್ರೀಮಂತರು, ಬಡವರು, ಉದ್ಯಮಿಗಳು ಎಂಬ ಯಾವುದೇ ಭೇದವಿಲ್ಲದೆ ಇಡೀ ಜನಾಂಗವೇ ಕಾಂಕ್ರೀಟ್ ಅವಶೇಷಗಳ ಅಡಿಯಲ್ಲಿ ಉಸಿರುಗಟ್ಟಿ ಸಿಲುಕಿಕೊಂಡಿತ್ತು. ಅತ್ಯಂತ ಹೃದಯ ವಿದ್ರಾವಕವಾಗಿ ಒಂದು ಪುಟ್ಟ ಕಂದಮ್ಮ, ಕೇವಲ ಒಂದು ನಿರಪರಾಧಿ ಮಗು, ಗೋಡೆ ಕುಸಿದು ಬಿದ್ದು ಮರಣ ಹೊಂದಿದ ಕರುಣಾಜನಕ ವರದಿ ಇಡೀ ಜಗತ್ತಿನ ಕಣ್ಣನ್ನು ಒದ್ದೆಯಾಗಿಸಿದೆ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ. ಮನುಷ್ಯ ತನ್ನ ಸುರಕ್ಷತೆಗಾಗಿ ಲಕ್ಷಾಂತರ ಹಣ ಖರ್ಚು ಮಾಡಿ ಕಟ್ಟಿದ ಮನೆಗಳೇ ಅವನ ಪಾಲಿಗೆ ಸಮಾಧಿಯಾದವು. ಅಲ್ಲಿನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ತರಮಲೆಯಂತೆ ನಡುಗಿ ಕಾರ್ಯಾಚರಣೆ ನಿಲ್ಲಿಸಿದವು. ರೋಗಿಗಳನ್ನು ಗುಣಪಡಿಸಬೇಕಾದ ಆಸ್ಪತ್ರೆಗಳು ಬಿರುಕು ಬಿಟ್ಟು ರೋಗಿಗಳನ್ನು ಪ್ರಾಣಭಯದಿಂದ ರೋಗಿಗಳೇ ಬೀದಿಗೆ ಬರುವಂಥ ಅವಸ್ಥೆ, ಅವರು ಆಸ್ಪತ್ರೆಯಿಂದ ಓಡಿ ಹೋಗುವಂಥ ಅವಸ್ಥೆ. ಅತ್ಯಂತ ಬಲಿಷ್ಠ ಅಡಿಪಾಯದ ಮೇಲೆ ಆಧುನಿಕ ಇಂಜಿನಿಯರಿಂಗ್ ಚಮತ್ಕಾರದಿಂದ ಕಟ್ಟಲ್ಪಟ್ಟ ಮಹಡಿಗಳು ಇಟ್ಟಿಗೆಯ ಗೂಡಿನಂತೆ ಕಣ್ಣೆದುರೇ ಕುಸಿದು ಬಿದ್ದವು. ಆ ಭೀಕರ ದುರಂತದ ಕತ್ತಲೆಯ ನಡುವೆ ಬಂದ ಒಂದು ಹೃದಯ ಸ್ಪರ್ಶಿ ಫೋನ್ ಕರೆ. ಆ ಫೋನ್ ಕರೆಯ ಕಥೆಯನ್ನು ನಾವು ಅತ್ಯಂತ ಗಂಭೀರವಾಗಿ ಗಮನಿಸಬೇಕು. ಭೂಕಂಪದ ತೀವ್ರತೆಗೆ ಸಿಲುಕಿ ತನ್ನ ಇಡೀ ಅಪಾರ್ಟ್ಮೆಂಟ್ನ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾವು ತನ್ನ ಕಣ್ಣೆದುರೇ ಕಾಣಿಸುತ್ತಿದ್ದಾಗ ತನ್ನ ಕೈಯಲ್ಲಿದ್ದ ಮೊಬೈಲ್ ಫೋನ್ ಮೂಲಕ ಹೆಂಡತಿ ಮತ್ತು ಮಕ್ಕಳಿಗೆ ಕೊನೆಯದಾಗಿ ಕರೆ ಮಾಡಿ ಹೇಳುವ ಒಂದು ಆ ಮಾತಿದೆಯಲ್ಲ, ನನ್ನನ್ನು ಕ್ಷಮಿಸಿಬಿಡಿ, ಇಲ್ಲಿ ನೆಟ್ವರ್ಕ್ ಸಿಗುತ್ತಿಲ್ಲ, ಇಡೀ ಬೃಹತ್ ಕಟ್ಟಡ ನನ್ನ ಮೇಲೆ ಬಿದ್ದಿದೆ, ಸುತ್ತಲೂ ಇಟ್ಟ ಕತ್ತಲೆಯಾಗಿದೆ, ಉಸಿರಾಡಲು ಗಾಳಿ ಇಲ್ಲದೆ ಕಷ್ಟವಾಗುತ್ತಿದೆ, ನಾನು ಇನ್ನೂ ಬದುಕಲಾರೆ, ನನ್ನ ಮಕ್ಕಳನ್ನು ಜಾಗೃತಿಯಾಗಿ ನೋಡಿಕೊಳ್ಳಿ ಎಂಬ ಆ ಒಂದು ಮಾತು, ಆ ಒಂದು ಧ್ವನಿ ತಲೆಮರೆಸುವಂತಹ ಪ್ರಾಣ ಬಿಟ್ಟಾಗ ಆ ಕಡೆ ಕರೆಯನ್ನು ಕೇಳಿದ ಆತನ ಕುಟುಂಬದ ಆಕ್ರಾಂತನ ಇಡೀ ಪ್ರಪಂಚದ ಪ್ರತಿ ಸೌಹಾರ್ದತೆಯುತ ಮನಸ್ಸಿಗೂ ಒಂದು ದೊಡ್ಡ ಪಾಠವಾಗಿದೆ. ನಾವು ಪ್ರತಿಯೊಬ್ಬರೂ ಪ್ರತಿದಿನ ಫೋನ್ ಹಿಡಿದು ಲೋಕದ ವ್ಯವಹಾರಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಸುಳ್ಳು ಪ್ರತಿಷ್ಠೆಗಳಲ್ಲಿ ಮುಳುಗುತ್ತಿದ್ದೇವೆ. ಆದರೆ ಕಷ್ಟದ ಸಮಯದಲ್ಲಿ ಅಥವಾ ಪ್ರಾಣ ಹೋಗುವ ಕಡೇ ಕ್ಷಣದಲ್ಲಿ ಈ ದುಬಾರಿ ಫೋನ್ಗಳಾಗಲಿ, ತಂತ್ರಜ್ಞಾನವಾಗಲಿ ಅಥವಾ ನಾವು ನಂಬಿದ ನೆಟ್ವರ್ಕ್ಗಳಾಗಲಿ ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ ಮತ್ತು ಮಾನವ ನಿರ್ಮಿತ ಯಾವುದೇ ಶಕ್ತಿ ನಮ್ಮ ಉಸಿರನ್ನು ಹಿಡಿದಿರಲಾರದು ಎಂಬುದಕ್ಕೆ ಈ ಫೋನ್ ಕರೆ ಸಾಕ್ಷಿಯಾಗಿದೆ. ವಿಜ್ಞಾನ ಮತ್ತು ಭೌಗೋಳಿಕ ಶಾಸ್ತ್ರವು ಇಂದು ಭೂಕಂಪಗಳ ಭೂಫಲಕ ಚಲನೆ ಮತ್ತು ಭೂಮಿಯ ಒಳಗಿನ ಭಾರಗಳು ಹೇಗೆ ಹೊರಬರುತ್ತದೆ ಎಂಬುದರ ಬಗ್ಗೆ ಇತ್ತೀಚೆಗೆ ಸಂಶೋಧನೆ ಮಾಡುತ್ತಿದೆ. ಆದರೆ ಅತ್ಯಂತ ಆಶ್ಚರ್ಯದ ಮತ್ತು ಸತ್ಯದ ವಿಷಯವೇನೆಂದರೆ, ಇಂದಿಗೆ ಸರಿಸುಮಾರು 1400 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಯಾವುದೇ ಆಧುನಿಕ ಉಪಕರಣಗಳಾಗಲಿ, ವಿಜ್ಞಾನದ ಬೆಳವಣಿಗೆಗಳಾಗಲಿ ಇಲ್ಲದ ಆ ಕತ್ತಲೆಯ ಕಾಲದಲ್ಲಿ ಈ ಇಡೀ ಬ್ರಹ್ಮಾಂಡವನ್ನು, ಗ್ರಹ ನಕ್ಷತ್ರಗಳನ್ನು ಸೃಷ್ಟಿಸಿದ ಆ ಏಕೈಕ ಸೃಷ್ಟಿಕರ್ತನು ತನ್ನ ಅಂತಿಮ ದಿವ್ಯ ಗ್ರಂಥವಾದ ಪವಿತ್ರ ಕುರ್ಆನ್ನ ಸೂರತ್ ಅಲ್ ಜಲ್ಜಲದಲ್ಲಿ ಭೂಮಿಯ ಈ ಭೀಕರ ಅಂತ್ಯದ ಬಗ್ಗೆ ಮತ್ತು ಭೂಕಂಪದ ವೈಜ್ಞಾನಿಕ ಪ್ರಕ್ರಿಯೆಯ ಬಗ್ಗೆ ಅಕ್ಷರಶಃ ಹೀಗೆ ಬರೆದಿಟ್ಟಿದ್ದಾನೆ. ಇಜಾ ಜುಲ್ಜಿಲತಿಲ್ ಅರ್ದು ಜಿಲ್ಜಾಲಹಾ ವಅಖ್ರಜತಿಲ್ ಅರ್ದು ಅಸ್ಕಾಲಹಾ ವಕಾಲ ಅಲ್ ಇನ್ಸಾನು ಮಾ ಲಹಾ ಯೌಮೈದಿನ್ ತುಹದ್ದಿಸು ಅಖ್ಬಾರಹಾ ಬಿಅನ್ನ ರಬ್ಬಕ ಔಹಾಲಹಾ. ನೋಡಿ,
ಭೂಮಿಯು ಭೀಕರವಾಗಿ ನಡುಗಿಸಲ್ಪಡುವಾಗ ಮತ್ತು ಭೂಮಿಯ ತನ್ನೊಳಗಿನ ಭಾರಗಳನ್ನ ಹೊರಹಾಕುವಾಗ ಮತ್ತು ಮನುಷ್ಯನು ಅದಕ್ಕೇನಾಗಿದೆ ಎಂದು ಆಶ್ಚರ್ಯದಿಂದ ಕೇಳುವಾಗ ಆ ದಿನ ಅದು ತನ್ನ ಸಂಪೂರ್ಣ ವೃತ್ತಾಂತಗಳನ್ನು ಹೇಳಿಬಿಡುವುದು. ಯಾಕಂದರೆ ನಿಮ್ಮ ರಬ್ಬನು ಅದಕ್ಕೆ ಆ ರೀತಿ ಆದೇಶಿಸಿರುತ್ತಾನೆ. ಅಷ್ಟೇ ಅಲ್ಲದೆ ಅದೇ ಸೃಷ್ಟಿಕರ್ತನು ಸೂರತ್ ಅಲ್ ಹಜ್ಜಿನಲ್ಲಿ ಯಾವುದೇ ಜಾತಿ ಮತ ದೇಶದ ಭೇದವಿಲ್ಲದೆ ಇಡೀ ಮಾನವ ಕುಲವನ್ನು ಉದ್ದೇಶಿಸಿ ಅತ್ಯಂತ ಪ್ರೀತಿ ಮತ್ತು ಎಚ್ಚರಿಕೆಯಿಂದ ಹೀಗೆ ಆದೇಶಿಸುತ್ತಾನೆ. ಯ ಅಯ್ಯುಹನ್ನಾಸ್, ನೋಡಿ ಪ್ರಯೋಗ, ಯ ಅಯ್ಯುಹನ್ನಾಸ್ ಇತ್ತಕು ರಬ್ಬಕುಂ ಇನ್ನ ಝಲ್ಝಲತ ಸ್ಸಾಅತ ಶೈഉನ್ ಅದೀಮ್. ಓ ಮಾನವರೇ, ನಿಮ್ಮ ಸೃಷ್ಟಿಕರ್ತನಾದ ರಬ್ಬನು ಭಯಪಡಿರಿ ಮತ್ತು ಗೌರವಿಸಿರಿ. ಖಂಡಿತವಾಗಿಯೂ ಅಂತಿಮ ದಿನದ ಆ ಭೂಕಂಪವು ಅತ್ಯಂತ ಭೀಕರವಾದ ಮತ್ತು ನಿಶ್ಚಿತವಾದ ವಿಷಯವಾಗಿದೆ. ಇದರೊಂದಿಗೆ ಮಾನವ ಕುಲದ ಮಹಾನ್ ವಿಮೋಚಕರು ಮತ್ತು ಮಾರ್ಗದರ್ಶಕರಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಒಂದು ಹದೀಸಿನಲ್ಲಿ ಕೊನೆಯ ಕಾಲದ ಲಕ್ಷಣಗಳನ್ನು ಮತ್ತು ಪ್ರಕೃತಿಯಲ್ಲಿ ಉಂಟಾಗುವ ಇಂತಹ ಭೌಗೋಳಿಕ ಬದಲಾವಣೆಗಳನ್ನು ಮುನ್ಸೂಚನೆಯಾಗಿ ನೀಡುತ್ತಾ ಹೀಗೆ ಹೇಳಿದ್ದಾರೆ. ಲಾ ತಕೂಮು ಸ್ಸಾಅತು ಹತ್ತಾ ತಕ್ಬಲುಲ್ ಇಲ್ಮ. ಒಂದು ಹದೀಸ್ ವತಕಾರಬು, ಆ ಹದೀಸಿನಲ್ಲಿ ಪ್ರವಾದಿಯವರು ಹೇಳುವುದಿಗೆ, ಜ್ಞಾನವನ್ನು ಹೆಚ್ಚಲ್ಪಡುವವರೆಗೆ, ಭೂಕಂಪಗಳು ಪ್ರಪಂಚದಾದ್ಯಂತ ಅತಿಯಾಗಿ ಹೆಚ್ಚಾಗುವವರೆಗೆ, ಕಾಳು ಅತ್ಯಂತ ವೇಗವಾಗಿ ಉರುಳುವವರೆಗೆ, ಗೊಂದಲಗಳು ಬಹಿರಂಗವಾಗುವವರೆಗೆ ಮತ್ತು ಕೊಲೆಗಳು ಹೆಚ್ಚಾಗುವವರೆಗೆ ಅಂತಿಮ ದಿನವು ಬರುವುದಿಲ್ಲ. ಇಷ್ಟೇ ಅಲ್ಲದೆ ಇಂತಹ ಹಠಾತ್ ಆಪತ್ತುಗಳು ಬಂದಾಗ ಇಡೀ ಮಾನವ ಕುಲವ ಸರ್ವತೋಮುಖ ಕ್ಷೇಮಕ್ಕಾಗಿ ಮತ್ತು ರಕ್ಷಣೆಗಾಗಿ ಅವರು ಪ್ರಾರ್ಥಿಸುತ್ತಿದ್ದ ಅದ್ಭುತ ದುಆ ಹೀಗಿದೆ ನೋಡಿ. ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕಲ್ ಆಫಿಯತ ಫಿದ್ ದುನ್ಯಾ ವಲ್ ಆಖಿರಾ. ಅಲ್ಲಾಹುಮ್ಮ ಇಹ್ಫಜ್ನಿ ಮಿನ್ ಬೈನಿ ಯದಯ್ಯ ವ ಮಿನ್ ಖಲ್ಫಿ ವ ಮಿನ್ ಐಮಾನಿಹಿ ವ ಅನ್ ಶಮಾಲಿ ವ ಅನ್ ಫೌಕಿಹಿ ವ ಅಊದು ಬಿಅಲಮತಿಕ ಅನ್ ಉಗ್ತಾಲ್ ಮಿನ್ ತಹ್ತಿ. ಓ ಸೃಷ್ಟಿಕರ್ತನೆ, ನಾನು ನಿನ್ನನ್ನು ಇಹಲೋಕದ ಮತ್ತು ಪರಲೋಕದ ಸರ್ವ ಕ್ಷೇಮವನ್ನು ಯಾಚಿಸುತ್ತೇನೆ. ಓ ಭಗವಂತನೇ, ನನ್ನ ಮುಂಭಾಗದಿಂದ, ಹಿಂಭಾಗದಿಂದ, ಬಲಭಾಗದಿಂದ, ಎಡಭಾಗದಿಂದ, ಮೇಲ್ಭಾಗದಿಂದ ನನ್ನನ್ನು ರಕ್ಷಿಸು ಮತ್ತು ನನ್ನ ಕೆಳಭಾಗದಿಂದ, ಅಂದರೆ ಭೂಕಂಪದಂತಹ ಹಠಾತ್ ನಾಶದಿಂದ ನಾನು ಬಲಿಯಾಗದಂತೆ ನಿನ್ನ ಪರಮೋನ್ನತೆಯಲ್ಲಿ ಆಶೆ ಬೇಡುತ್ತೇನೆ. ಎಲ್ಲ ದಿವ್ಯ ವಾಕ್ಯಗಳು ಸೃಷ್ಟಿಕರ್ತನ ಎಚ್ಚರಿಕೆಗಳನ್ನು ಮತ್ತು ಪ್ರವಾದಿಯವರ ನಿಖರವಾದ ನುಡಿಗಳನ್ನು ಇವತ್ತಿನ ವೈಜ್ಞಾನಿಕ ಸತ್ಯಗಳೊಂದಿಗೆ ಹೋಲಿಸಿ ತಟಸ್ಥವಾಗಿ ಯೋಚಿಸಿ ನೋಡಿದಾಗ ಮನುಷ್ಯನಿಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ಪ್ರಕೃತಿಯಲ್ಲಿ ನಿಖರವಾಗಿ ಘಟಿಸುತ್ತಿರುವ ಈ ವಿಷಯಗಳು ಇಸ್ಲಾಂ ಧರ್ಮವು ಸಾರುವ ಆ ಒಬ್ಬನೇ ಸೃಷ್ಟಿಕರ್ತನ ಸಂದೇಶ ಮಾತ್ರವೇ ಪರಮಸತ್ಯ ಮತ್ತು ಅದು ಇಡೀ ಮಾನವ ಕುಲಕ್ಕೆ ನೀಡಿರುವ ಜೀವಂತ ಸತ್ಯದ ದರ್ಶನ ಎಂಬುದನ್ನು ಜಗತ್ತಿನ ಪ್ರತಿಯೊಂದು ಜ್ಞಾನಿ ಮತ್ತು ವಿವೇಕಿ ಮನಸ್ಸಿಗೂ ಅತ್ಯಂತ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡುತ್ತದೆ. ಆದ್ದರಿಂದ ನಾವು ಕೇವಲ ಭೌತಿಕ ಆಕರ್ಷಣೆಗಳಿಗೆ, ಸುಂದರವಾದ ಕಟ್ಟಡಗಳಿಗೆ, ನಾಶವಾಗುವ ಸಂಪತ್ತಿಗೆ ಮಾರು ಹೋಗದೆ ನಮ್ಮನ್ನು ಸೃಷ್ಟಿಸಿದ ಆ ಪರಮ ಶಕ್ತಿಯನ್ನು ಗುರುತಿಸಿ ಅತ್ಯಂತ ವಿನಮ್ರತೆಯಿಂದ, ಸದಾಚಾರದಿಂದ ಬದುಕಬೇಕು. ನಮ್ಮ ಹೆಂಡತಿ, ಮಕ್ಕಳು, ಜೀವದ ಗೆಳೆಯರು ಹಾಗೂ ನೆರೆಹೊರೆಯವರೊಂದಿಗೆ ಯಾವುದೇ ದ್ವೇಷವಿಲ್ಲದೆ ಪ್ರೀತಿ, ಕರುಣೆ ಮತ್ತು ಸೌಹಾರ್ದತೆಯಿಂದ ಬಾಳುತ್ತಾ ನಮ್ಮ ಜೀವನದ ನಿಜವಾದ ಆತ್ಮೀಕ ಯಶಸ್ಸನ್ನು ಸಾಧಿಸಲು ಸದಾ ಸಿದ್ಧರಾಗಿರಬೇಕು ಎಂಬ ಸಾರ್ವತ್ರಿಕ ಹಾಗೂ ಶಾಶ್ವತ ಸಂದೇಶವನ್ನು ಈ ಭೀಕರ ದುರಂತ ಭೂಕಂಪ ಇಡೀ ಜಗತ್ತಿಗೆ ಸಾರುತ್ತಿದೆ. ಇಂತಹ ಭೂಕಂಪ ನಮಗೆ ದೊಡ್ಡ ಪಾಠವಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಜೀವನ ಅಲ್ಲಾಹು ಯಾವುದೇ ಅಪಘಾತದಿಂದ ಇಲ್ಲದೆ ಒಳ್ಳೆಯ ಜೀವನ ಅಲ್ಲಾಹು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.